ಇನ್ನು ಶ್ರೀಲಂಕಾದ ಪ್ರೇಮದಾಸ ಕ್ರೀಡಾಂಗಣ ನಿನ್ನೆ ಅಕ್ಷರಶಃ ಕ್ರಿಕೆಟ್ ರಣಾಂಗಣವಾಗಿತ್ತು. ಬದ್ಧ ವೈರಿಗಳನ್ನು ಕಟ್ಟಾಕಬೇಕು ಅಂತಲೇ ಪಣ ತೊಟ್ಟು ರಣಕಹಳೆಯನ್ನು ಮೊಳಗಿಸಿದ್ದ ಭಾರತ ಅಖಾಡದಲ್ಲೇ ತಕ್ಕ ಪಾಠವನ್ನು ಕೂಡ ಕಲಿಸ್ತು ಪಾಕಿಸ್ತಾನಕ್ಕೆ. ಗೆದ್ದೇ ಬಿಡ್ತೀವಿ ಅಂತ ಮೆರಿತಾ ಇದ್ದ ಪಾಕಿಸ್ತಾನವನ್ನು ಭಾರತ ಹೆಡೆಮುರಿ ಕಟ್ಟಿತು. ಕುತಂತ್ರಿ ಪಾಕ್ನ ತಂತ್ರ ಪ್ರತಿತಂತ್ರ ಯಾವುದೂ ಕೂಡ ಫಲ ನೀಡಲಿಲ್ಲ. ಭಾರತದ ಬೌಲರ್ಗಳ ಮುಂದೆ ಅವರ ಆಟ ಏನೂ ನಡೀಲಿಲ್ಲ. ನೋಡಿ, ಭಾರತದ ಬೆಂಕಿ ಚೆಂಡಿಗೆ ಪಾಕ್ ಒಡಿಸ್. ಟೀಂ ಇಂಡಿಯಾ ಬೌಲಿಂಗ್ ದಾಳಿಗೆ ಪಾಕ್ ಮಟಾಶ್. ಪಾಕ್ಗೆ ಮಣ್ಣು ಮುಕ್ಕಿಸಿದ ಬ್ಲೂ ಬಾಯ್ಸ್. ಒಂದೊಂದು ಎಸೆತವು ಬೆಂಕಿ ಉಂಡೆಯಾಗಿತ್ತು. ಮಿಂಚಿನ ವೇಗದ ಬೌಲಿಂಗ್ ದಾಳಿಗೆ ಎದೆಯೊಡ್ಡಿ ನಿಲ್ಲೋರಿರ್ಲಿಲ್ಲ. ಕುತಂತ್ರಿ ಪಾಕ್ನ ತಂತ್ರ ಪ್ರತಿತಂತ್ರ ಯಾವುದೂ ಫಲ ನೀಡಲಿಲ್ಲ. ತಾಮುಂದು ನಾಮುಂದು ಎಂಬಂತೆ ಪೆವಿಲಿಯನ್ ನಡೆಸಿದ್ದೇ ಬಂತು. ಯಾವೊಬ್ಬ ಆಟಗಾರನು ಕಣದಲ್ಲಿ ಉಳಿಯಲಿಲ್ಲ. ಶ್ರೀಲಂಕಾದ ಪ್ರೇಮದಾಸ ಕ್ರೀಡಾಂಗಣ ನೆನೆ ಅಕ್ಷರಶಃ ಕ್ರಿಕೆಟ್ ರಣರಂಗವಾಗಿತ್ತು. ಬದ್ಧ ವೈರಿಗಳನ್ನ ಕಟ್ಟಿ ಹಾಕಲೆಂದೇ ಪಣತೊಟ್ಟು ರಣಕಹಳೆ ಮೊಳಗಿಸಿದ್ದ ಭಾರತ ಅಖಾಡದಲ್ಲೇ ತಕ್ಕ ಪಾಠವನ್ನು ಕಲಿಸಿತು. ಗೆದ್ದೆ ಬಿಡುತ್ತೇವೆಂದು ಮೆರೆಯುತ್ತಿದ್ದ ಪಾಕಿಸ್ತಾನವನ್ನ ಭಾರತ ಹೆಡೆಮುರಿ ಕಟ್ಟಿತು. ಬೂಮ್ರಾ ಪಾಂಡ್ಯ ದಾಳಿಗೆ ಪಾಕಿಸ್ತಾನ ಧೂಳಿಪಟ. ಸ್ಪಿನ್ ದಾಳಿ ಮುಂದೆ ನಡೆಯಲಿಲ್ಲ ಪಾಕ್ ಆರ್ಭಟ. ಪಾಕಿಸ್ತಾನವನ್ನ ಆರಂಭದಲ್ಲೇ ಕಟ್ಟಿಹಾಕಿದ್ದು ಹಾರ್ದಿಕ್ ಪಾಂಡ್ಯ. ಮೊದಲ ಓವರ್ನಲ್ಲೇ ಪಾಕ್ ಖಾತೆ ತೆರೆಯುವ ಮುನ್ನವೇ ಫರ್ಹಾನ್ನನ್ನ ಪಾಂಡ್ಯ ಪೆವಿಲಿಯನ್ಗೆ ಹಟ್ಟಿದ್ರು. ನಂತರ ಬೌಲಿಂಗ್ಗೆ ಇಳಿದ ಬೂಮ್ರಾ ಆಯುಬ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು. ಇದೇ ಓವರ್ನ ಕೊನೆ ಎಸೆತದಲ್ಲಿ ಪಾಕ್ ಕ್ಯಾಪ್ಟನ್ ಸಲ್ಮಾನ್ ಆಗಾ ವಿಕೆಟ್ ಕಿತ್ತು ಪಾಕ್ಗೆ ಬಿಗ್ ಶಾಕ್ ನೀಡಿದ್ರು. 13 ರನ್ ಗಳಿಸುವಷ್ಟರಲ್ಲೇ ಪಾಕ್ 3 ವಿಕೆಟ್ ಕಳೆದುಕೊಳ್ತು. ಬಾಬರ್ ಅಜಂ, ಉಸ್ಮಾನ್ ಖಾನ್ ಆಟ ಅಕ್ಷರ್ ಪಟೇಲ್ ಮುಂದೆ ನಡೆಯಲಿಲ್ಲ. ಹೊಡಿಬಡಿ ಆಟವನ್ನೇ ಆಡ್ತಿದ್ದ ಉಸ್ಮಾನ್ ಪಟೇಲ್ ಬೌಲಿಂಗ್ನಲ್ಲಿ ಕ್ಯಾಚ್ ಕೊಟ್ಟು ನಿರ್ಗಮಿಸಿದ್ರು. ಮೊಹಮ್ಮದ್ ನವಾಜ್ 2 ಅಂಕಿ ದಾಟ್ಲಿಲ್ಲ. ಶದಾಬ್ ಖಾನ್ ತಿಲಕ್ ವರ್ಮಾಗೆ ಸ್ಪಿನ್ ಜಾದೂಗೆ ಬಲಿಯಾದ್ರು. ಅಶ್ರಫ್ ಅಹಮದ್ ವರುಣ್ ಚಕ್ರವರ್ತಿಗೆ ವಿಕೆಟ್ ಒಪ್ಪಿಸಿದ್ರು. ಬೂಮ್ರಾ, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಪಾಂಡ್ಯ ತಲಾ 2 ವಿಕೆಟ್ ಕಿತ್ತು ಮಿಂಚಿದ್ರೆ ಕುಲ್ದೀಪ್, ತಿಲಕ್ ವರ್ಮಾ ತಲಾ 1 ಟಿಕೆಟ್ ಕಬಳಿಸಿದ್ರು. ಒಟ್ನಲ್ಲಿ ಭಾರತದ ಬೌಲಿಂಗ್ ದಾಳಿಗೆ ಪಾಕ್ ತರೆಗೆಲೆಗಳಂತೆ ಉದುರಿತು. ಅಲ್ಪ ಮೊತ್ತಕ್ಕೆ ಕುಸಿಯುತ್ತಿದ್ದ ಪಾಕ್ಗೆ 44 ರನ್ ಗಳಿಸಿ ಆಸರೆಯಾದ್ರು. ಇನ್ಯಾವುದೇ ಆಟಗಾರನು ಭಾರತದ ಬೌಲಿಂಗ್ನೆದುರು ಕಣದಲ್ಲಿ ನಿಂತು ಆಡ್ಲಿಲ್ಲ. ಅಂತಿಮವಾಗಿ ಪಾಕ್ 114 ರನ್ ಸರ್ವಪತನ ಕಂಡಿತು. ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.